ಯಾವುದೇ ರಾಗ ದ್ವೇಷ ಇಲ್ಲದೆ ಏನು ಒಳ್ಳೆ ರಾಜಕೀಯಕ್ಕೆ ಹೋಗ್ತೀನಿ ಅಂತ ಮಾಡಿದ್ದಾರೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಆ ಲೆಕ್ಕದಲ್ಲಿ ಮಾಡ್ಕೊಂಡು ಹೋದ್ರೆ ಮುಂದಿನ ಸತನೇ ಅವ್ರ ಚಾನ್ಸ್ ಇರುತ್ತೆ. ಮುಂದಕ್ಕೆ ಇನ್ನು ಏನೇನು ಮಾಡ್ತಾರೋ ಗೊತ್ತಾಗುತ್ತೆ, ನೋಡಬೇಕು. ಅದೇ ಬಿಡದಿ ರೈತರಿಗೆ ಏನಾಗಿದೆ ಅಂದರೆ ಅಲ್ಲ ಅವ್ರ ಕಡೆ ಸ್ವಂತ ಮನೆ ಇರೋರಿಗೆ ಏನೂ ಸಿಗ್ತಾ ಇಲ್ಲ. ನಾವೇ ಗೌರ್ಮೆಂಟಿಗೆ ನಾವು ಕಟ್ತಾ ಇದ್ದೀವಿ. ಟ್ರಾಫಿಕ್ ಕ್ಲಿಯರ್ ಮಾಡ್ಬೇಕಷ್ಟೇ ಬೆಂಗಳೂರಲ್ಲಿ. ಈ ಗ್ಯಾರಂಟಿಗಳು ಅಂತ ಬಂದಿನೇ ಡೆವಲಪ್ಮೆಂಟ್ ಎಲ್ಲ ಆಲ್ಮೋಸ್ಟ್ ತಳ ಸೇರಿದೆ. ಏನೇ ಟ್ಯಾಕ್ಸ್ ಬೀಳ್ತಾ ಇದ್ರು ಮಿಡಲ್ ಕ್ಲಾಸ್ ಮೇಲೇ ಬೀಳ್ತಾ ಇದೆ. ಸರ್ಕಾರ ಈಗ ಅವರು ಮೊನ್ನೆ ಪ್ರಮಾಣ ವಚನ ಮಾಡಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಯಾವುದೇ ರಾಗ ದ್ವೇಷ ಇಲ್ಲದೆ ಏನು ಒಳ್ಳೆ ರಾಜಕೀಯಕ್ಕೆ ಹೋಗ್ತೀನಿ ಅಂತ ಮಾಡಿದ್ದಾರೆ, ಅಭಿವೃದ್ಧಿ ಮಾಡ್ತೀವಿ ಅಂತ ಆ ಲೆಕ್ಕದಲ್ಲಿ ಮಾಡ್ಕೊಂಡು ಹೋದರೆ ಮುಂದಿನ ಸತನೇ ಅವ್ರ ಚಾನ್ಸ್ ಇರುತ್ತೆ ಗೆಲ್ಲೋದಕ್ಕೆ. ದ್ವೇಷ ಇದೆಲ್ಲ ಇಟ್ಕೊಂಡು ಹೋದರೆ ಚಾನ್ಸ್ ನೆಕ್ಸ್ಟ್ ಇರೋದಿಲ್ಲ. ಅಭಿವೃದ್ಧಿ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಈಗ ಏನೋ ಈಗ ಹೊಸದಾಗಿ ಬಂದಿದ್ದಾರೆ, ಇನ್ಮೇಲೆ ಮುಂದಕ್ಕೆ ಏನೇನು ಮಾಡ್ತಾರೋ, ಮುಂದಕ್ಕೆ ಇನ್ನೂ ಏನೇನು ಮಾಡ್ತಾರೋ ಗೊತ್ತಾಗುತ್ತೆ, ನೋಡಬೇಕು. ಅಲ್ಲ, ಹೊಸ್ದಾಗಿ ಬಂದಿದ್ದಾರಲ್ಲ ಈಗ ಸಿ ಎಮ್ ಆಗಿದ್ದಾರಲ್ಲ ಈಗ ಹೊಸ್ದಾಗಿ, ನೋಡೋಣ, ಅದು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಒಳ್ಳೇದು ಮಾಡ್ತಾರೆ ಅಂತ ಒಂದು ಇದಿದೆ. ಅಂದರೆ ಅವರು ಈಗ ಇದು ಮಾಡ್ತಾರದು ನೋಡಿದ್ರೆ ಏನೋ ಮುಂದೆ ಒಳ್ಳೆಯದನ್ನೇ ಮಾಡ್ತೀನಿ ಅಂತೇಳಿ ಇದು ಮಾಡ್ತಿದ್ದಾರೆ. ಅದು ಗೊಂದಲ ಇದ್ದೇ ಇದೆ, ಮುಂದಕ್ಕೆ ನೋಡ್ಬೇಕು. ಡೆವಲಪ್ಮೆಂಟು ಎಲ್ಲ ಅದೇನೆ, ಬಟ್ ಇವ್ರೇನೋ ವಾಗ್ದಾನ ಕೊಡ್ತಾ ಇದ್ದಾರೆ ಮಾಡ್ತೀನಿ ಅಂತೇಳಿ, ಕಾದು ನೋಡಬೇಕು ಅಷ್ಟೇ. ಹಾಂ, ಇಲ್ಲ ಮೇಡಮ್, ಯಾವುದಿಲ್ಲ. ಖುಷಿ ಅನಿಸುತ್ತೆ, ಬಿಕಾಸ್ ಹೊಸದೇನಾದರೂ ಬರ್ತಾ ಇರಬೇಕು. ಸೊ ದಟ್ ನಾವು ಚೇಂಜಸ್ ಬಗ್ಗೆ ನೋಡ್ತೀವಿ, ಹೊಸ ಚೇಂಜಸ್, ಹೊಸ ಐಡಿಯಾಸ್ ಬೇಕಲ್ವಾ. ಸೊ ಮಾಡ್ಬೋದು ಅಂದ್ಕೊಳ್ತೀನಿ, ಯಾಕಂದರೆ ಈಗ ತಾನೇ ಸ್ಟೂಡೆಂಟ್ಸ್ಗೆಲ್ಲ ಫ್ರೀ ಪಾಸ್ ಅಂತೆಲ್ಲ ಅನೌನ್ಸ್ ಮಾಡಿದ್ದಾರೆ. ಇಟ್ಸ್ ಗುಡ್ ದ್ಯಾಟ್ ಒಳ್ಳೆ ಐಡಿಯಾಸ್ ಜೊತೆ ಬಂದಿದ್ದಾರೆ. ನೋಡೋಣ, ಇನ್ನು ನೋಡದೆ ನಾವು ರಿವ್ಯೂ ಕೊಡೋದು ತಪ್ಪಾಗುತ್ತೆ. ಇದಾದ ಅಂತೇನಿಲ್ಲ, ಯಾವುದು ಒಳ್ಳೇದು ಮಾಡುತ್ತೋ ಅದ್ರ ಪರ ಇರೋದು. ನಾನು ಸಿ ಎಮ್ ಅಂದರೆ ಇನ್ನೂ ಅಷ್ಟು ಆ ರೇಂಜಿಗೆ ಮೆಚುರಿಟಿ ಇಲ್ಲ. ಸೊ ದಟ್ ಅದು ಇದ್ದಾಗ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಆದರೆ ಡಿ ಕೆ ಶಿವಕುಮಾರ್ ಮೇಲೆ ಸ್ವಲ್ಪ ಇದೆ, ಅಂದರೆ ನಂಬಿಕೆ ಇದೆ ಏನಾದರೂ ಮಾಡ್ತಾರೆ ಅಂತ. ಬಟ್ ಇವಾಗ ಅದೇ ಬಿಡದಿ ರೈತರಿಗೆ ಏನಾಗಿದೆ ಅಂದರೆ ಅಲ್ಲ ಅವ್ರ ಕಡೆ ಏನೋ ಒಪ್ಪಿಗೆ ಇಲ್ವಂತೆ. ಬಟ್ ಇವ್ರು ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇಲ್ಲ ಅವರೆಲ್ಲರೂ ಒಪ್ಪಿದ್ದಾರೆ ಅಂತ. ಬಟ್ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ ಇಲ್ಲ ನಾವು ಯಾವುದೇ ರೀತಿ ಕನ್ಫರ್ಮೇಷನ್ ಕೊಟ್ಟಿಲ್ಲ, ಅಕ್ವೈರ್ ಆಗಲಿ ಇಲ್ಲ ಬೇರೆ ಥರ ಡೆವಲಪ್ಮೆಂಟ್ಗಾಗಲಿ ಅಂತ. ನಾನು ಅವ್ರನ್ನ ಅಷ್ಟು ಸ್ಟಡಿ ಮಾಡಿಲ್ಲ. ಬಟ್ ಏನಂದರೆ ಒಳ್ಳೆ ಗವರ್ನೆನ್ಸ್ ಕೊಡಬೇಕು, ಅದೇ ಎಲ್ಲರ ಅಪೇಕ್ಷೆ ಇರೋದು. ಈ 3 ಇಯರ್ಸಲ್ಲಿ ಏನೋ ಈ ಗ್ಯಾರಂಟಿಗಳು ಅಂತ ಬಂದಿನೇ ಡೆವಲಪ್ಮೆಂಟ್ ಎಲ್ಲ ಆಲ್ಮೋಸ್ಟ್ ತಳ ಸೇರಿದೆ. ಬಟ್ ನೋಡಬೇಕು ಏನು ಮಾಡ್ತಾರೆ ಅಂತ. ಈಗ ನಮ್ಮೇನು ಅನಿಸುತ್ತೆ, ಈ ಗ್ಯಾರಂಟೀಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಮತ್ತೆ ಅದನ್ನು ಸ್ಟಾಪ್ ಮಾಡಿ ನಾರ್ಮಲಾಗಿ ತಂದು ಡೆವಲಪ್ಮೆಂಟ್ ಸೈಡ್ಗೆ ಅವ್ರನ್ನ ಕಾನ್ಸಂಟ್ರೇಟ್ ಮಾಡಿ. ಇಲ್ಲ ಆ ಥರ ಅಲ್ಲ. ನಮ್ಗೆ ಮೇಯ್ನ್ ಏನಂದರೆ ಡೆವಲಪ್ ಆಗಬೇಕು, ಸ್ಟೇಟ್ ಆಗಲಿ ಕಂಟ್ರಿ ಆಗಲಿ. ಸೊ ಅದು ನಮ್ಮ ಇಂಪಾರ್ಟೆನ್ಸ್ ಇರೋದ್ರಿಂದ ಅದಕ್ಕೆ ಆ ಗ್ಯಾರಂಟೀಸ್ ಏನೇನು ಕೊಟ್ಟಿದ್ದಾರೆ ಎಲ್ಲ ಕಮ್ಮಿ ಮಾಡಿ, ಇಲ್ಲ ಸ್ಟಾಪೇ ಮಾಡಿ, ಏನೋ ಜಾಬ್ ಆಗಲಿ ಇಲ್ಲ ಬೇರೆ ಥರ ಏನಾದರೂ ಸವಲತ್ತುಗಳಾದರೆ ಕೊಟ್ಟರೆ ಇಂಪ್ರೂವ್ ಆಗ್ಬೋದು ಅನ್ನೋದು ನನ್ನ ಒಪಿನಿಯನ್. ರಘು ಅಂತ. ಅವ್ರು ಇನ್ನೂ ಬಂದೇ ಇಲ್ವಲ್ಲ, ಏನಂತ ಹೇಳಬೇಕು. ಅದೇನೆ, ಇನ್ನು ಅವ್ರು ಬಂದು ಮಾಡಿದ್ಮೇಲೆ ತಾನೇ ನಾವು ಹೇಳಬೇಕು. ಮುಂಚೆನೇ ಹೆಂಗೆ ಹೇಳೋಕ್ಕಾಗತ್ತೆ? ನೋಡಿದ್ಮೇಲೆ ನೋಡೋಣ, ಆಮೇಲೆ ಹೇಳ್ಬೋದು ನಾವು. ಯಾಕೆಂದರೆ ಇವಾಗ ಫಸ್ಟ್ ಹೇಳೋಕ್ಕಾಗಲ್ವಲ್ಲ. ಅವ್ರೇನು ಮಾಡಿದ್ದಾರೆ ರೀ, ಎಂಥದ್ದು ಮಾಡಿದ್ದಾರೆ. ಇವಾಗ ನಮಗೆ ಎಂಥದ್ದು ಇಲ್ಲ, ಯಾಕೆಂದರೆ ಸ್ವಂತ ಮನೆ ಇರೋರಿಗೆ ಏನೂ ಸಿಗ್ತಾ ಇಲ್ಲ. ನಾವೇ ಗೌರ್ಮೆಂಟಿಗೆ ನಾವು ಕಟ್ತಾ ಇದ್ದೀವಿ, ಗೊತ್ತಾಯ್ತಾ. ಅವ್ರು ನಮಗೆ ಏನೂ ಕೊಟ್ಟಿಲ್ಲ, ನಾವೇ ಕೈಯಿಂದ ಕಟ್ತಾ ಇದ್ದೀವಿ. ನಮ್ಮದನ್ನು ಬೇರೆಯವ್ರಿಗೆ ಹಚ್ತಾವ್ರು ಅಷ್ಟೇ. ನಮ್ಗೆ 2,000 ಗೊತ್ತಾಯಿಲ್ಲ. ಹಾಂ, ಇಷ್ಟು ದಿವಸ ಒಂದು 2,000 ನಾವು ನಮ್ಗೆ ಕೊಟ್ಟಿಲ್ಲ. ಯಾವುದು ಮಾಡಿ ನಮ್ಗೆ ಫ್ರೀ ಯಾವುದೂ ಇಲ್ಲ ರೀ.
ಬಸ್ಕಂತೀವಿ, ನಾವು ಎಲ್ಲೂ ಹೋಗೋದೇ ಇಲ್ಲ. ಮತ್ತು ಇನ್ನೊಂದು ಏನಂದರೆ ನಾನು ಕೇಳ್ಕೊಳೋದು, ಇವಾಗ ಸೈಟ್ ಖಾತಾಸ್ ಆಗಲಿ ಕನ್ವರ್ಷನ್ ಆಗಲಿ ಅದು ಮೇನ್ ಪ್ರಾಬ್ಲಮ್ ಆಗ್ತಾಯಿದೆ. ನಮ್ಮ ರೀಸೆಂಟಾಗಿ ನಾವಾಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ತೊಗೊಂಡಿದ್ದಾರೆ, ಪ್ರಾಪರ್ಟಿ ತೊಗೊಂಡಿದ್ದೀವಿ. ಆಲ್ಮೋಸ್ಟ್ 1 ಇಯರಿಂದ ಡಿಲೇನೇ ಆಗ್ತಾ ಬರ್ತಾಯಿದೆ. ಇನ್ನು ಖಾತಾ ಟ್ರಾನ್ಸ್ಫರ್ ಆಗಲಿ, ಆ್ಯಕ್ಚುಲಿ ಅವರು ಫಸ್ಟ್ ಓನರ್ ಅವ್ರಿಗೇನೆ ಆ ಥರ ಪ್ರಾಬ್ಲಮ್ ಅಂದರೆ 2 ಕೈ ಇಲ್ಲ 3 ಕೈ ಚೇಂಜ್ ಆಗಿರೋ ಪ್ರಾಪರ್ಟೀಸ್ಗೆ ಯಾವ ಥರ ಎಫೆಕ್ಟ್ ಆಗ್ಬೋದು. ಆಲ್ಮೋಸ್ಟ್ ನಾವು 1 ಇಯರಿಂದನೇ ಮನೆ ಪ್ಲ್ಯಾನ್ ಹಾಕ್ಸಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ. ಹೌದು, ರಿಜಿಸ್ಟ್ರೇಷನ್ ಫೀಸ್ ಆಗ್ತಾಯಿದೆ. ಹೌದು, ಅದು ಎಲ್ಲ ಅವರೇ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ಗೆ ಬರಬೇಕು. ಅಂದರೆ ಯಾರಿಗೂ ಹೊರೆ ಆಗದೆ ಥರನೇ ಅವ್ರು ಟ್ರೀಟ್ ಮಾಡಬೇಕು. ಆಲ್ಮೋಸ್ಟ್ ಮಿಡಲ್ ಕ್ಲಾಸ್ ಮೇಲೆ ಅವರು ಜಾಸ್ತಿ ಫೋಕಸ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ. ಈಗ ಟ್ಯಾಕ್ಸ್ ಆಗಲಿ ನೋಡಿ, ಹೈಯರ್ ಅಪ್ಪರ್ ಕ್ಲಾಸ್ ಅವ್ರ ಮೇಲೆ ಅಷ್ಟು ಬೀಳ್ತಾ ಇಲ್ಲ. ಏನೇ ಟ್ಯಾಕ್ಸ್ ಬೀಳ್ತಾ ಇದ್ರೂ ಮಿಡಲ್ ಕ್ಲಾಸ್ ಮೇಲೇ ಬೀಳ್ತಾ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಲ್ಲರಿಗೂ ಒಳ್ಳೇದಾಗೋ ಥರ ಆಗಬೇಕು ಅಂತ ನಾನು ಕೇಳ್ಕೊತೀನಿ. ಮೇನ್ಲಿ ಎಲೆಕ್ಟ್ರಿಸಿಟಿ. ನಾವು ಮನೆ ಕಟ್ಟಿದ್ದೀವಿ, ಆಲ್ಮೋಸ್ಟ್ 1.5 ಇಯರ್ ಆಯಿತು. ಇನ್ನೂ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇಲ್ಲ, ಟೆಂಪ್ರರಿಯಲ್ಲೇ ಹೋಗ್ತಿದೆ. ಟೆಂಪ್ರರಿ ಎಲೆಕ್ಟ್ರಿಸಿಟಿಯಲ್ಲೇ ಹೋಗ್ತಿದೆ. ಆಲ್ಮೋಸ್ಟ್ ಮಂತ್ಲಿ 10,000 15,000 ಬರ್ತಿದೆ ನಮಗೆ ಬಿಲ್ಲು. ಸೊ ಅದೊಂದು ಫಸ್ಟು, ಅದನ್ನು ಸ್ವಂತ ಮನೆ, ಅದೊಂದು ಫಸ್ಟ್ ಕರೆಕ್ಟ್ ಮಾಡಿದ್ರೆ ಸಾಕು. ಖಾತೆ ಎಲ್ಲ ಆಗಿದೆ. ಎಲೆಕ್ಟ್ರಿಸಿಟಿ ಇನ್ನೇನು RR ನಂಬರ್ ಬರಬೇಕಿತ್ತು, ಬಟ್ ನ್ಯೂ ಬಿಲ್ಡಿಂಗ್ ಅಂತ ಕೊಟ್ಟಿರಲಿಲ್ಲ. ಸೊ ಅದು ಫಸ್ಟ್ ನಮಗೆ ಬೇಕಿತ್ತು. ಐ ಥಿಂಕ್ ರೋಡ್ ಚೆನ್ನಾಗಾಗತ್ತೆ ಅಂತ ಹೋಪ್ ಇದೆ. ಆ್ಯಂಡ್ ಟ್ರಾಫಿಕ್ ಮೇಲೂ ಸ್ವಲ್ಪ ಗಮನ ಕೊಟ್ಟಿದ್ದಾರೆ ಅಂತ ಜ್ಞಾಪನ ಇದೆ. ನನಗೆ ಅಷ್ಟೊಂದು ಗೊತ್ತಿಲ್ಲ. ಥ್ಯಾಂಕ್ ಯು. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಷ್ಟೇ ಬೆಂಗಳೂರಲ್ಲಿ. RR ನಗರಿಂದ ಬನಶಂಕರಿ. ಬೆಳಗ್ಗೆ ಟ್ರಾಫಿಕ್ ಇರಲ್ಲ, ಆದರೆ ಮಧ್ಯಾಹ್ನ ಬರ್ತಾ ಫುಲ್ ಟ್ರಾಫಿಕ್ ಇರುತ್ತೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕು. ಓಕೆ, ಏನು ಹೋಪ್ಸಿದೆ DKC ಅವ್ರ ಬಗ್ಗೆ? ಚೆನ್ನಾಗಿ ಮಾಡ್ತಾರೆ ಗವರ್ನೆನ್ಸ್ ಅಂತ ಅನ್ಸುತ್ತೆ, ಏನನ್ಸುತ್ತೆ? ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಹೆಸರು? ಯಶವಂತಪುರಲ್ಲಿ ಫುಲ್ ರೋಡ್ ಎಲ್ಲ ಕೆಟ್ಟಾಗಿರೋದೆಲ್ಲ ಸರಿ ಮಾಡಿಸ್ಬಿಟ್ಟು, ಆಮೇಲೆ ಅದು ಎಲ್ಲನೂ ಚೆನ್ನಾಗಿ ಮಾಡಿಬಿಟ್ಟು, ರೋಡಲ್ಲಿ ಒಂದೊಂದ್ಸತಿ ಹೋಗ್ಬೇಕಾದ್ರೆ ಹೋಗೋಕ್ಕೆ ಆಗೋದೇ ಇಲ್ಲ. ಕಾಂಗ್ರೆಸ್ ಗವರ್ನೆನ್ಸ್ ಅಲ್ಲಿ ಇದೆಯಲ್ಲ, ಡೆವಲಪ್ಮೆಂಟ್ ಆಗಿದೆ ಬೆಂಗಳೂರಲ್ಲಿ ಅನ್ಸುತ್ತೆ ಲಾಸ್ಟ್ 1 ಇಯರಲ್ಲಿ? ಇಲ್ಲ, ಎಲ್ಲ ವೇಸ್ಟಾ? ಕಾಂಗ್ರೆಸ್ ವೇಸ್ಟ್? ಸ್ವಲ್ಪ ವೇಸ್ಟ್. ನೀರೆಲ್ಲ ಫುಲ್ ಬ್ಲಾಕ್ ಆಗುತ್ತೆ ರೋಡಲ್ಲಿ ಹೋಗುತ್ತೆ ಅಷ್ಟೇ. ಮಕ್ಕಳಿಗೇನು ಏನಾದರೂ ಆಫರ್ ಕೊಡಬೇಕು ಅಥವಾ ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕಾದ್ರೆ ಏನು ಮಾಡಬೇಕು ಈ ಗೌರ್ಮೆಂಟ್? ಟ್ರಾಫಿಕ್ ಅಂದರೆ